ಒಂದು ಊರಿತ್ತು. ಆ ಊರಿನಲ್ಲಿ ಮೂನ್ಲೈಟ್ ಶಾಲೆ ಎಂಬ ಒಂದು ಶಾಲೆ ಇತ್ತು. ಅಲ್ಲಿ ಯಾರೂ ಓದ್ತಿರಲಿಲ್ಲ. ಅದನ್ನು ಭೂತಶಾಲೆ ಎಂದು ಕರೆಯಲಾಗುತ್ತಿತ್ತು. ಆ ಊರಿನಲ್ಲಿ 4 ಸ್ನೇಹಿತರು ಇದ್ದರು: ರಿಯಾ, ಅರ್ಜುನ್, ಮೀನಾ ಮತ್ತು ಕಬೀರ್. ಒಂದು ದಿನ ಕಬೀರ್ ಮತ್ತು ರಿಯಾ ಕೆರೆಯ ಬಳಿ ನಿಂತು ಮಾತನಾಡುತ್ತಿದ್ದರು. ಅವರು ಒಂದು ರಾತ್ರಿ ಭೂತಶಾಲೆಗೆ ಹೋಗೋಣ ಎಂದು ನಿರ್ಧರಿಸಿದರು. ಅವರು ಯೋಜನೆ ಮಾಡಿದರು. ಆದರೆ ಯೋಜನೆ ಸ್ವಲ್ಪ ಬದಲಾಗಿತ್ತು. ಅರ್ಜುನ್ ಮತ್ತು ರಿಯಾ ರಾತ್ರಿ ಹೋಗಲು ಯೋಜನೆ ಮಾಡಿದರು. ಆದರೆ ಕಬೀರ್ ಮತ್ತು ಮೀನಾ ಮೊದಲೇ ಶಾಲೆಯೊಳಗೆ ಹೋಗಿದರು. ಕಬೀರ್ ಮತ್ತು ಮೀನಾ ಶಾಲೆಯೊಳಗೆ ಇದ್ದರು. ರಾತ್ರಿ ಅರ್ಜುನ್ ಮತ್ತು ರಿಯಾ ಗೇಟ್ ಮೂಲಕ ಒಳಗೆ ಹೋದರು. ಮೊದಲಿಗೆ ಅವರಿಗೆ ಭಯವಾಯಿತು. ಆದರೆ ನಿಧಾನವಾಗಿ ಒಳಗೆ ನಡೆದು ಹೋದರು. ಅಲ್ಲಿ ಎಲ್ಲ ಬೆಂಚುಗಳು, ಕುರ್ಚಿಗಳು ಮತ್ತು ಕಿಟಕಿಗಳು ಮುರಿದು ಹೋಗಿದ್ದವು. ಕಬೀರ್ ಮೀನಾಗೆ ಮುರಿದ ಕಿಟಕಿಯನ್ನು ತೋರಿಸಿದನು. ನಂತರ 4 ಶಾಲೆಯೊಳಗೆ ಭೇಟಿಯಾದರು. ಅಚಾನಕ್ ಒಂದು ಶಬ್ದ ಕೇಳಿಸಿತು. ಅವರು ಭಯಪಟ್ಟು ಹೊರಗೆ ಓಡಲು ಪ್ರಾರಂಭಿಸಿದರು. ಆದರೆ ರಿಯಾ ಧೈರ್ಯವಾಗಿದ್ದಳು. ಅವಳು ಇನ್ನೊಂದು ತರಗತಿಗೆ ಹೋಗಿ ಅಲ್ಲಿ ಅಮನ್ ಎಂಬ ಚಿಕ್ಕ ಭೂತವನ್ನು ಕಂಡಳು. ಅವಳು ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು. ಮೊದಲಿಗೆ ಭೂತ ಭಯಪಟ್ಟಿದ್ದನು. ಆದರೆ ನಿಧಾನವಾಗಿ ರಿಯಾಗೆ ನೋಡಿ ನಗುತೊಡಗಿದನು. ಮತ್ತೊಂದು ತಿರುವು ಏನೆಂದರೆ, ಇನ್ನೂ ಕೆಲವು ವಿದ್ಯಾರ್ಥಿಗಳು ಶಾಲೆಯೊಳಗೆ ಇದ್ದರು. ಅವರು ಒಂದು ಪ್ರಕಾಶಮಾನವಾದ ಬೆಳಕನ್ನು ನೋಡಿ ಭಯಪಟ್ಟು ಹೊರಗೆ ಓಡಿದರು. ಶಾಲೆಯ ಹೊರಗೆ ಮತ್ತೆ ಆ ಬಿಳಿ ಪ್ರಕಾಶಮಾನವಾದ ಬೆಳಕು ಕಾಣಿಸಿಕೊಂಡಿತು. ಅದರೊಳಗೆ ಅಮನ್ ತನ್ನ ಉಪಸ್ಥಿತಿಯನ್ನು ತೋರಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ರಿಯಾ ಅಮನ್ಗೆ ಕೇಳಿದಳು, ನೀನು ಯಾರು? ಇಲ್ಲೇಕೆ ಇದ್ದೀಯಾ? ಭೂತ ಭಯಪಟ್ಟನು ಮತ್ತು ತಾನು ಅಪಾಯದಲ್ಲಿದ್ದೇನೆಂದು ಭಾವಿಸಿದನು. ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಹೇಳಿ ಓಡಲು ಪ್ರಯತ್ನಿಸಿದನು. ಆದರೆ ರಿಯಾ ಮತ್ತು ಅವಳ ಸ್ನೇಹಿತರು, ನಾವು ನಿನಗೆ ಸಹಾಯ ಮಾಡಲು ಬಂದಿದ್ದೇವೆ ಎಂದು ಹೇಳಿದರು. ಮುಂದಿನ ಬೆಳಗ್ಗೆ ಊರಿನ ಜನರಿಗೆ ಶಾಲೆಯಲ್ಲಿ ಭೂತ ಇದೆ ಎಂದು ತಿಳಿಸಲಾಯಿತು. ಊರಿನ ಮುಖ್ಯಸ್ಥರು ಶಾಲೆಯನ್ನು ಮುಚ್ಚಿ ಗೇಟ್ಗೆ ಬೀಗ ಹಾಕಲು ಹೇಳಿದರು. ಇದನ್ನು ಕೇಳಿದ ಅಮನ್ ತುಂಬ ದುಃಖಪಟ್ಟನು. ಅವನು ಶಾಲೆಯೊಳಗೆ ಹೋಗಲಾರದೆ ಮಳೆಯಲ್ಲಿ ಗೇಟ್ ಹೊರಗೆ ನಿಂತಿದ್ದನು. ಆ ರಾತ್ರಿ ಊರಿನ ಮುಖ್ಯಸ್ಥರು ಮತ್ತು ಗ್ರಾಮಸ್ಥರು ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಶಾಲೆಗೆ ಹೋದರು. ಅಲ್ಲಿ ಅಮನ್ ಎಂಬ ಸ್ನೇಹಪರ ಭೂತವಿದ್ದಾನೆಂದು ಕಂಡರು. ಮುಖ್ಯಸ್ಥರು ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ರಿಯಾ ತನ್ನ ತಾತನೊಂದಿಗೆ ಬಂದು ಅಮನ್ ಜೊತೆ ಮಾತನಾಡಿದಳು. ಅಮನ್ ತನ್ನ ಹಳೆಯ ಜೀವನದ ಕಥೆಯನ್ನು ವಿವರಿಸಿದನು. ಎಲ್ಲ ಸಮಸ್ಯೆಗಳು ಪರಿಹಾರವಾದವು. ಮುಖ್ಯಸ್ಥರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಗೆ ಶಾಲೆಯನ್ನು ನವೀಕರಿಸಿ ಮತ್ತೆ ಆರಂಭಿಸೋಣ ಎಂದು ಹೇಳಿದರು. ಅಲಂಕಾರಗಳ ಯೋಜನೆ ಮಾಡಲಾಯಿತು. ಅಮನ್ ಇರುವುದರಲ್ಲಿಯೇ ಶಾಲೆಯ ದುರಸ್ತಿ ಕೆಲಸ ಪ್ರಾರಂಭವಾಯಿತು. ಎಲ್ಲ ನಿರ್ಮಾಣ ಮತ್ತು ಅಲಂಕಾರಗಳು ಮುಗಿದ ನಂತರ ಶಾಲೆಯ ಉದ್ಘಾಟನೆಯ ದಿನ ಬಂತು. ಮಕ್ಕಳು ಆಟವಾಡುತ್ತಿರುವುದನ್ನು ನೋಡಿ ಅಮನ್ ಸ್ವಲ್ಪ ದುಃಖಪಟ್ಟನು. ಊರಿನ ಮುಖ್ಯಸ್ಥರು ಫಿತ್ತೆಯನ್ನು ಕತ್ತರಿಸಿ ಶಾಲೆಯನ್ನು ಮತ್ತೆ ತೆರೆದರು. ಎಲ್ಲರೂ ಸಂಭ್ರಮಿಸಿದರು. ಅಮನ್ ಶಾಲೆಗೆ ಬರಲಾಗಲಿಲ್ಲ. ಅವನು ಇಲ್ಲಿ ಅಲ್ಲಿ ಅಲೆದಾಡುತ್ತಿದ್ದನು. ಒಂದು ರಾತ್ರಿ ಅವನು ಈ ಊರನ್ನು ಬಿಡಲು ನಿರ್ಧರಿಸಿದನು. ಅವನು ಊರಿನ ಮುಖ್ಯಸ್ಥರನ್ನು ಭೇಟಿಯಾಗಿ ಊರಿನ ಹೊರಗೆ ಹೋದನು. ಕೊನೆಯಲ್ಲಿ ಊರು ಶಾಂತಿಯುತವಾಯಿತು ಮತ್ತು ಎಲ್ಲರೂ ತಮ್ಮ ದೈನಂದಿನ ಜೀವನವನ್ನು ಮುಂದುವರಿಸಿದರು.